ಅಣ್ಣಾ ಬಾಂಡ್ ಪುನೀತ್ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ವಿನಯ, ವಿದ್ವತ್ತು, ಅದೃಷ್ಟ, ಸರಳತೆ, ಸಂಸ್ಕಾರ, ಈ ಪಂಚ ಮೌಲ್ಯಗಳು ಏಕೀಭವಿಸಿದ್ದೆಲ್ಲಾದರೂ ಇದ್ದರೆ ವರ್ತಮಾನದಲ್ಲಿ ಅದು ಪುನೀತ್ ಅಂದರೆ ಅತಿಶಯೋಕ್ತಿ ಅಲ್ಲ. ರಾಜ್ಕುಮಾರ್ ಅವರು ಸರಳತೆಯಲ್ಲೇ ಸೌಂದರ್ಯವನ್ನು ಕಂಡವರು. ಈ ನಾಡಿನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಾಗೆ ಸಾಂಸಾರಿಕ ಪರಿಸರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಚಿತ್ರಗಳ ಮೂಲಕ ಕೊಟ್ಟವರು. ಅದರ ಜೊತೆಗೆ ಬದುಕಿನ ಮೂಲಕ ಅದನ್ನು ಹೊಮ್ಮಿಸಿದವರು. ಹಾಗಾಗಿ ಈ ಕುಟುಂಬದಿಂದ ಬಂದಂಥ ಪ್ರತಿಯೊಬ್ಬ ಮಕ್ಕಳ ಮೇಲೂ ಆ ಜವಾಬ್ದಾರಿ ತನ್ನಿಂತಾನೇ ಇತ್ತು. ಪುನೀತ್ ಅವರು ಬಾಲನಟನಾಗಿ 12ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡುವ ಮೂಲಕ ರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದವರು. ಹಾಗೆಯೇ ಅಣ್ಣಾ ಬಾಂಡ್ ಅವರ 18ನೇ ಸಿನಿಮಾ ಇವತ್ತು ಅನಭಿಷಿಕ್ತ ಸಮ್ರಾಟ. ಸೂಪರ್ ಸ್ಟಾರ್ ಯಾರಪ್ಪ ಕನ್ನಡದಲ್ಲಿ ಅಂತಂದರೆ ಪುನೀತ್. ಇವತ್ತಿಗೂ ಕನ್ನಡದ ಸಿನಿಮಾಗಳು ಬಹುಮಟ್ಟಿಗೆ ಗಣನೀಯವಾಗಿ ಮೌಲ್ಯಯುತವಾಗಿ ಮತ್ತು ಅತ್ಯಂತ ಸಾಮಾಜಿಕರ ಮನ್ನಣೆಗೆ ಪಾತ್ರವಾಗ್ತಾ ಇಲ್ಲ ಅನ್ನುವಂಥ ಕೊರಗಿನ ಮಧ್ಯೆಯೂ ಕೂಡ ಅತಿ ಹೆಚ್ಚು ಕೌಟುಂಬಿಕರನ್ನು, ಅತಿ ಹೆಚ್ಚು ಜನವರನ್ನು ಸೆಳಿತಾ ಇರುವಂಥ ಸಿನಿಮಾ ಮತ್ತು ನಟ ಯಾರು ಅಂತಂದ್ರೆ ಅದು ಪುನೀತ್. ಆಫ್ಟರ್ ಅಣ್ಣಾ ಬಾಂಡ್ ಹಲವು ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಈ ಪ್ರಶ್ನೆಗಳಿಗೆ ನೇರವಾಗಿ ಪುನೀತನ ಹತ್ರ ಉತ್ತರ ಯಾಕೆ ಕೇಳಬಾರ್ದು ಅಂತ ನಮಗೆ ಅನ್ನಿಸಿದಾಗ ಇವತ್ತು ಪುನೀತ್ ಅವರನ್ನು ನಾವು ಕೇಳಿದೆವು. ಅವರು ಅತ್ಯಂತ ಪ್ರೀತಿಯಿಂದ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಒಪ್ಕೊಂಡು ಇಲ್ಲಿ ಬಂದಿದ್ದಾರೆ. ನಿಮ್ಮ ಪರವಾಗಿ ಹಾಗೂ ಚಾನಲ್ನ ಪರವಾಗಿ ಅತ್ಯಂತ ಪ್ರೀತಿಯಿಂದ ಹಾರ್ದಿಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ನಮಸ್ತೆ. ನಮಸ್ಕಾರ. ಅಣ್ಣಾ ಬಾಂಡ್ ಬಗ್ಗೆ ಹೇಳಿ. ಅಣ್ಣಾ ಬಾಂಡ್ ರಿಲೀಸ್ ಆಗಿದೆ. ವಿವಿಧವಾದಂಥ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನು ಅದು ಪಡ್ಕೊಂಡಿದೆ. ಕಥೆಯ ಬಗ್ಗೆ, ಪಾತ್ರದ ಬಗ್ಗೆ, ನಿರೂಪಣೆಯ ಬಗ್ಗೆ ಎಲ್ಲದರ ಬಗ್ಗೂ ಹಲವಾರು ಚರ್ಚೆಗಳು ಬೇರೆ ಬೇರೆ ವಿಧಾನದಲ್ಲಿ ನಡೀತಾ ಇದೆ. ನಿಮಗೇನು ಅನ್ನಿಸ್ತದೆ? 10 ದಿನ ಮೇಲೆ ಆಯ್ತಾ ಬಂತು ಸಿನಿಮಾ ರಿಲೀಸ್ ಆಗಿ. ಎಲ್ಲ ಕಡೆನೂ ಚೆನ್ನಾಗಿ ಹೋಗ್ತಾ ಇದೆ ಪಿಕ್ಚರು. ಆದರೆ ಸಿನಿಮಾ ಬಗ್ಗೆ ಸಾಕಷ್ಟು ಬೇರೆ ಬೇರೆ ರೀತಿ ಪ್ರಚಾರ ಇರ್ತದೆ, ನಿಮಗೂ ಗೊತ್ತು. ಕೆಲವರು ತುಂಬ ಇಷ್ಟಪಟ್ಟಿದ್ದಾರೆ, ಕೆಲವರು ಸುಮಾರು ಅಂತ ಇದ್ದಾರೆ, ಕೆಲವರು ಕತೆ ಸುಮಾರು ಅಂತ ಇದ್ದಾರೆ, ಕೆಲವರಿಗೆ ಸಿನಿಮಾ ತುಂಬ ಇಷ್ಟ ಆಗಿದೆ. ಯಾರು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಸೊ ಅದೇ ಮೊದಲನೇ ಗೆಲುವು ಅಂತ ನಾನು ಅನ್ಕೊಂತೀನಿ. ಬುದ್ಧಿ ಬಂದಾಗ್ಲಿಂದನೂ ಎಲ್ಲರೂ ನನ್ನ ಬಾಂಡ್ ರವಿ ಅಂತಾನೆ ಕರೆಯೋದು. ಬುದ್ಧಿ ಬಂದು ಡೇಟ್ ಕೇಳು. ನೋಡ್ಬೇಡಿ ಲವ್ವು ಆಯ್ತದೆ, ಲವ್ವು ಮಾಡಬೇಡಿ ನೋವು ಆಯ್ತದೆ. ಹೂವ ಕೊಡಬೇಡಿ ಮದುವೆ ಆಯ್ತದೆ, ಟಾಡಾನ್ ಟಾನ್ ಟಾಡಾನ್. ಗಿಫ್ಟು ಕೊಡಬೇಡಿ ಖರ್ಚು ಆಯ್ತದೆ, ಲಿಫ್ಟು ಕೊಡಬೇಡಿ ಕಷ್ಟ ಆಯ್ತದೆ. ಜಾಸ್ತಿ ನಗಬೇಡಿ ತುಟ್ಟಿ ನೋಯ್ತದೆ, ಟಾಡಾನ್ ಟಾನ್ ಟಾಡಾನ್. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಸೆಂಟ್ರಲ್ಲಿ ಹೆಣ್ಣು ಹೊನ್ನು ಮಣ್ಣು ಯಾಕಲೆ ಯಾಕಲೆ ಎತ್ತಲೆ ಎತ್ತಲೆ. ಕಥೆಯ ಬಗ್ಗೆ ಮುಖ್ಯವಾದ ಪ್ರಶ್ನೆಗಳು ಹುಟ್ಟುಕೊಂಡಿದ್ದೇವೆ. ಹೇಳಿದಾಗ ಏನಾಗುತ್ತೆ, ನಾನು ಈಗ ಬರೀ 17ರಿಂದ 18 ಸಿನಿಮಾ ಹಳಬ ಅಷ್ಟೇ. ಎಲ್ಲ ಥರ ಸಿನಿಮಾಗಳು ಬೇಕು. ಇದೊಂದು ಎಕ್ಸ್ಪೆರಿಮೆಂಟಲ್ ಬೇಸ್, ಒಂದು ಟೆಕ್ನಿಕಲಿ ಓರಿಯೆಂಟೆಡ್ ಫಿಲ್ಮ್ಸ್. ಈ ಸಿನಿಮಾದಲ್ಲಿ ಕತೆಗಿಂತ ಹೆಚ್ಚಾಗಿ ಸ್ಕ್ರೀನ್ ಪ್ಲೇ ಹೋಗುವ ರೀತಿ ಹೋಗುತ್ತೆ. ಅದೇ ಅಣ್ಣಾ ಬಾಂಡಿನ ಒಂದು ಸ್ಪೆಷಾಲಿಟಿ. ಅದೇ ಒಂದು ಸೂರ್ಯ ಅವರ ಹೊಸ್ತರವಾದ ಮ್ಯಾಜಿಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸಾಮಾನ್ಯವಾಗಿ ನಿಮ್ಮ ಕುಟುಂಬದಿಂದ ಮಾತ್ರ ಕಥೆಯ ಬಗ್ಗೆ ಒಂದು ಗಟ್ಟಿತನವನ್ನು ನಿರೀಕ್ಷೆ ಮಾಡ್ತೇವೆ. ಯಾಕೆಂತಂದರೆ ಅದೊಂದು ಪರಂಪರೆ. ಈಗ ನಿಮ್ಮ ಯಾವುದೇ ವಜ್ರೇಶ್ವರಿ ಕಂಬೈನ್ಸಿಂದ ಬಂದಂಥ ಅಥವಾ ಪೂರ್ಣಿಮಾ ಎಂಟರ್ಪ್ರೈಸಸಿಂದ ಬಂದಂಥ ಯಾವುದೇ ಚಿತ್ರಗಳು ಕಥೆಯನ್ನು ಮೂಲವಾಗಿ ಇಟ್ಟುಕೊಂಡೇ ಕಥೆಯ ನಾಭಿ ಸಂಬಂಧವನ್ನು ಹೊಂದಿಯೇ ಆ ಸಿನಿಮಾ ಮುಂದುವರಿತದೆ. ಅದಕ್ಕಾಗಿಯೇ ಬಹುಶಃ ನಿಮ್ಮ ಎಲ್ಲರಿಗಿಂತ ಮುಖ್ಯವಾಗಿ ನಾವು ಬೇರೆ ಸಿನಿಮಾಗಳಲ್ಲಿ ಒಂದು ಮ್ಯಾಜಿಕ್, ಅದು ಒಂದು ಮನೋರಂಜನೆ, ಹಾಗಾಗಿ ಅಲ್ಲಿ ಕತೆ ಬೇಕಾಗಿಲ್ಲ ಅಂತ ನಾವೀಗ ಕಟಾರಿ ವಿರದಂಥ ಸಿನಿಮಾ ಬಂದಾಗಲೂ ಕಥೆಯ ಬಗ್ಗೆ ಯಾರು ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ. ಯಾಕೆಂದರೆ ಅದೊಂದು 3D ಆ್ಯಂಡ್ ಥ್ರಿಲ್ಲರ್ ಅಂತ. ಸೊ ಹಾಗಾಗಿ ನಿಮ್ಮಲ್ಲಿ ಕಥೆಯನ್ನು ಹೆಚ್ಚು ಅಪೇಕ್ಷೆ ಪಡೋದಕ್ಕೆ ಇಲ್ಲ, ಎಲ್ಲ ಥರ ಎಕ್ಸ್ಪೆರಿಮೆಂಟ್ಸ್ ಆಗ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಏನಾಗುತ್ತೆ ಅಂದರೆ ನಾವು ಕತೆ ಹೊಂದಿರುವಂಥ ಸಿನಿಮಾ ಇಲ್ಲದೇ ಇರುವಂಥ ಸಿನಿಮಾ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಹೋದರೆ ಅದು ಬರೀ ಆರ್ಗ್ಯುಮೆಂಟಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಏನು ಉಪಯೋಗ ಆಗಲ್ಲ. ನಿಮ್ಮಲ್ಲೊಂದು 25 ನಿಮಿಷ ಮಾತು ನಡೆಯುತ್ತೆ ಅಷ್ಟೇ, ಬಟ್ ಅದ್ರ ಮೂಲಕ ಏನು ಉಪಯೋಗ ಆಗಲ್ಲ, ಅದನ್ನು ಕೇಳಿದವ್ರಿಗಾಗಲಿ ಇಲ್ಲ ಬಿಟ್ಟವ್ರಿಗಾಗಲಿ. ಸೊ ಏನಾಗುತ್ತೆ ಅಂದರೆ ಸಿನಿಮಾ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್. ಎಲ್ಲ ಸಿನಿಮಾನು ಒಂದು ಹಂತ ಮಟ್ಟಕ್ಕೆ ಏನಾದರೂ ಒಂದು ಅಂದ್ಕೊಂಡು ಹೋಗ್ತಿರ್ತೀವಿ. ನಿಮ್ಗೆ ಹೇಳ್ದಂಗೆ
ಎಲ್ಲ ಥರ ಸಿನಿಮಾಗಳು ಬೇಕು. ಕೆಲವು ಸಿನಿಮಾ ಬಂದು ಚಂದಮಾಮ ಕಥೆಗಳಿರುತ್ತೆ, ಕೆಲವು ಫೆರಿಟೇಲ್ ಸಿನಿಮಾ ಇರುತ್ತೆ, ಕೆಲವು ಸ್ಕ್ರಿಪ್ಟ್ ಬೇಸ್ ಸಿನಿಮಾಗಳಿರುತ್ತೆ, ಕೆಲವು ಸಿಚುವೇಶನ್ ಬೇಸ್ ಸಿನಿಮಾ ಇರುತ್ತೆ. ಆ ರೀತಿಯಲ್ಲಿ ಅಣ್ಣ ಬಾಂಡ್ ಬಂದು ಒಂದು ಸಿಚುವೇಶನ್ ಬೇಸ್ ಸಿನಿಮಾ. ಅವನ ಲೈಫಲ್ಲಿ ನಡೆದಂಥ ಒಂದು ಘಟನೆ, ಒಂದು ಹಲವಾರು ತಿಂಗಳಲ್ಲಿ ನಡೆದಂಥ ಘಟನೆ ಅದು. ದಟ್ ಇಸ್ ವಾಟ್ ಇಸ್ ಅಣ್ಣ ಬಾಂಡ್. ಈಗ ಆ ಅಣ್ಣ ಬಾಂಡ್ ಥರದ ಸಿನಿಮಾಗೆ ಒಂದು ಎಳೆ ಅಂತ ಹುಡ್ಕೊಂಡು ಹೋದರೆ ಆ ಸಿನಿಮಾಗೆ ಆ ಸಬ್ಜೆಕ್ಟಿಗೆ ಸೂಟ್ ಆಗಲ್ಲ. ಈಗ ಈ ಸಿನಿಮಾವನ್ನು ಒಪ್ಪಿಕೊಳ್ಳುವ ಮೊದಲು ಮತ್ತು ಸಿನಿಮಾ ಆದ 10 ದಿನದ ನಂತರದ ನಿಮ್ಮ ಮಾನಸಿಕ ಸ್ಥಿತಿ ಮತ್ತು ಪ್ರತಿಕ್ರಿಯೆ ಏನು? ನನಗೆ ಅಷ್ಟಾಗಿ ಚೇಂಜ್ ಇಲ್ಲ. ನನಗೆ ಬೇರೆ ಪ್ರೋಗ್ರಾಮ್ದಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಅಷ್ಟಾಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಏನಂದರೆ ಸಿನಿಮಾ ತಗೊಂಡವರು, ಸಿನಿಮಾ ನೋಡೋದವ್ರಿಗೆ ಡಿಸಪಾಯಿಂಟ್ ಆಗಬಾರ್ದು. ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಒಂದು ಮಟ್ಟಿಗೆ ಸ್ಯಾಟಿಸ್ಫೈ ಆಗಿದೆ ಅಂದರೆ ಅದೇ ಸಂತೋಷ. ಈ ಅಣ್ಣ ಮತ್ತು ಬಾಂಡ್ 10 ದಿನದ ಹಿಂದೆ ಇದ್ದಿದ್ದ ಟೆನ್ಷನ್ ಬೇರೆ. 10 ದಿನದ ಹಿಂದೆ ಇದ್ದಿದ್ದೇನೆಂದರೆ ಭಯ, ಏನಾಗುತ್ತೋ, ಜನ ಒಪ್ತಾರ, ಜನ ಒಪ್ಪದೇ ಇರ್ತಾರ, ಕೆಟ್ಟ ಸಿನಿಮಾ ಅಂತ ಹೇಳ್ಬಿಡ್ತಾರ ಅಂತ. ಒಪ್ಪಿದ್ರು, ಚೆನ್ನಾಗಿದೆ ಅಂದರು, ತುಂಬ ಚೆನ್ನಾಗಿದೆ ಅನ್ನಲಿಲ್ಲ, ಕೆಟ್ಟದಾಗಿದೆ ಅಂತ ಹೇಳಿಲ್ಲ. ಸೊ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ಬಹುಶಃ ಅಣ್ಣ ಮತ್ತು ಬಾಂಡ್ 2 ಹೆಸರಿರುವ ಕಾರಣಕ್ಕೆ ಅತಿಯಾದ ನಿರೀಕ್ಷೆ ಇತ್ತ ಜನಕ್ಕೆ. ನಿರೀಕ್ಷೆ ನಾವು ಹೆಚ್ಚಾಗಿ ಪ್ರಚಾರ ಮಾಡೋಕೆ ಹೋಗಿಲ್ಲ ಸಿನಿಮಾ ಬಗ್ಗೆ. ಯಾಕಂದರೆ ನಮ್ಮ ಮನೆ ಸಿನಿಮಾಗಳಲ್ಲಿ ಜೊತೆಗೆ ನನಗೂ ಪರ್ಸನಲ್ ಆಗಿ ಪ್ರಚಾರ ಮಾಡೋ ಅಭ್ಯಾಸ ಇಲ್ಲ ಸಿನಿಮಾ ಬಗ್ಗೆ, ನೀವು ಯಾವತ್ತೂ ಮಾಡೋದಿಲ್ಲ. ಸೊ ಆ ಥರ ಇರೋದ್ರಿಂದ ಪ್ರತಿಕ್ರಿಯೆ ಹೆಚ್ಚಾಗೋದು, ಅಫ್ಕೋರ್ಸ್ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗೋದು ಅದು ಟೀಮಿಂದ ಹೋಗುತ್ತೆ. ಯಾಕಂದರೆ ಮೊದಲನೇದಾಗಿ ನಮ್ಮ ಮನೆ ಸಿನಿಮಾ, ಜೊತೆಗೆ ಸೂರ್ಯ ಅವರ ಡೈರೆಕ್ಷನ್, ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ಜೊತೆಗೆ ಇದಕ್ಕೆ ಹಿಂದಿಂತ ಒಂದು ಜಾಕಿಯ ಸಕ್ಸಸ್. ಸೊ ನಿರೀಕ್ಷೆ ಇರುತ್ತೆ. ಸೊ ಆ ನಿರೀಕ್ಷೆಗೆ ಅನ್ಯಾಯ ಮಾಡಿಲ್ಲ. ಯಾಕಂದರೆ ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಕಷ್ಟಪಟ್ಟು ಇಡೀ ಅಣ್ಣ ಬಾಂಡ್ ಕುಟುಂಬ ಅದಕ್ಕೆ ಕೆಲಸ ಮಾಡಿದೆ. ಪರಮಾತ್ಮ, ಹುಡುಗರು, ಜಾಕಿ, ಅಣ್ಣ ಬಾಂಡು, ಈ 4 4 ಒಟ್ಟಾಗಿ ನೋಡಿದಾಗ ಒಂದು ಪ್ರಯೋಗಾತ್ಮಕವಾದ ದಾರಿಯಲ್ಲಿ ನೀವು ಸಾಗ್ತಾ ಇದ್ದೀರಿ. ಹೌದು. ಯಾಕೆ ಸಾಗಬೇಕು ಅಂದರೆ ನಾನು ಅಂತಲ್ಲ ನಮ್ಮ ಇಡೀ ಚಿತ್ರರಂಗ ಹೊಸ ಥರದಂಥ ಕಥೆಗಳನ್ನ ಯಾಕೆ ಟ್ರೈ ಮಾಡಬೇಕು ಅಂದರೆ ಆವಾಗ ನಮ್ಮ ಇಂಡಸ್ಟ್ರಿ ನಮ್ಮ ಜನನ ಗೆಲ್ಲಬಹುದು ಅಂದರೆ ಕರ್ನಾಟಕದಲ್ಲಿರುವಂಥ ಪ್ರೇಕ್ಷಕರು ಯಾರಿದ್ದಾರೆ ಅವರಿಗೆ ಹಲವಾರಾದಂಥ ಚಾಯ್ಸ್ಗಳು ಸಿಗ್ತಾ ಹೋಗುತ್ತೆ. ಹಿಂದಿ ಸಿನಿಮಾಗಳು ಸಿಗುತ್ತೆ, ತಮಿಳು ಸಿಗುತ್ತೆ, ತೆಲುಗು ಸಿಗುತ್ತೆ, ಮಲಯಾಳಂ ಸಿಗುತ್ತೆ, ಇಂಗ್ಲೀಷ್ ಸಿಗುತ್ತೆ. ಆದರೆ ಒಬ್ಬ ತಮಿಳ್ನಾಡಲ್ಲಿರೋನಿಗೆ ಬರೀ ತಮಿಳು ಸಿನಿಮಾ ಸಿಗಬೇಕು, ಇಲ್ಲ ಹಿಂದಿ ಸಿನಿಮಾ ಸಿಗಬೇಕು, ಇಲ್ಲ ಇಂಗ್ಲೀಷ್ ಸಿನಿಮಾ ಸಿಗಬೇಕು. ಅವ್ರಿಗೆ ತಮಿಳು ಬಿಟ್ಟು ಬೇರೆ ಭಾಷೆ ಸರಿಗೆ ಅರ್ಥ ಆಗಲ್ಲ. ಅದರಲ್ಲಿರೋ ಒಂದು ಅಡ್ವಾಂಟೇಜ್. ಸೊ ಆ ಥರ ಇರೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ 3 ಭಾಷೆಗಳನ್ನ ಮೀರಿ ನಾವು ಜೊತೆಗೆ ನಿಲ್ಲಬೇಕು ನಮ್ಮ ತಾಯ್ನಾಡಲ್ಲಿ ಅಂದರೆ ಒಳ್ಳೆ ಸಿನಿಮಾ, ಒಳ್ಳೆ ಹೊಸತರವಾದಂಥ ಪ್ರಯತ್ನ ಮಾಡಬೇಕು. ಅದು ಮಾಡಲಿಲ್ಲ ಅಂದರೆ ನಾವೇ ನೋಡ್ಕೊಂಡು ಸುಮ್ಮನೆ. ಬಹುಶಃ ಎಲ್ಲ ಆ ಕಡೆಗೆ ಆ ಥರ ಹೋಲಿಸಿದರೆ ನಮಗೆ ಸವಾಲುಗಳು ಜಾಸ್ತಿ. ಹೌದು, ಸವಾಲುಗಳು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಹೊಸತರವಾದ ಎಕ್ಸ್ಪೆರಿಮೆಂಟ್ಸ್, ಹೊಸತರವಾದ ಸ್ಕ್ರೀನ್ ಪ್ಲೇ, ಹೊಸತರವಾದ ಕಥೆಗಳು ಬೇಕು. Hero, he's one of a kind. Don't know what he's got in mind. Power, power, strength that no one can fight. Power, power, greater than what's on your mind. He's on the bone. ಕನ್ನಡದ ಕೂಸು ಅಣ್ಣ ಬಾಂಡ್, ಜೇಮ್ಸ್ ಬಾಂಡಿಗೂನು ಬಾಸು ಅಣ್ಣ ಬಾಂಡ್, ಸೂರ್ಯನಿಗೆ ಅಲ್ಲಾರಾಮು ಅಣ್ಣ ಬಾಂಡ್, ಏರಿಯಾಗೆ ಚಂದ ಮಾವು ಅಣ್ಣ ಬಾಂಡ್. ಪುನೀತರ ಮಾತು ಯಾವಾಗಲೂ ಆಡಂಬರದ ಮಾತಲ್ಲ, ಅದು ಹೃದಯದ ಮಾತು. ಈ ಹೃದಯದ ಮಾತು ಇದೇ ರೀತಿ ಮುಂದುವರಿಯುವ ಮಧ್ಯೆ ಒಂದು ಪುಟ್ಟ ವಿರಾಮ.